ನಂದು ಅರ್ಜೆಂಟ್ ಒಂದು ಕ್ಲೈಂಟ್ ಮೀಟಿಂಗ್ ಇದೆ, ನಾವು ಹೋಗಲೇಬೇಕು, ಕ್ಲೈಂಟಿಗೆ ಭೇಟಿ ಆಗ್ತೇನೆ ಅಂತ ಒಂದು ಜಾಗ ಮತ್ತೊಂದು ಪ್ಲೇಸ್ ಹೇಳ್ತಾನೆ ಅವನು. ಅಂದರೆ ಒಬ್ಬ ಕಸ್ಟಮರ್ ಜೊತೆ ಅವನು ಡಿಸ್ಕಷನ್ ಮಾಡೋದಿರುತ್ತೆ, ಒಂದು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಿರ್ತಾನೆ. ಅವ್ನು ಸುಮ್ಮನೆ ಬಂದು ಏನೋ ಒಂದು ಸರಿಸ್ತಾನೆ, ಸ್ಪೆಕ್ಸ್ ಕೆಳಗಡೆ ಬಿದ್ದು ಒಡೆದು ಹೋಗ್ಬಿಡುತ್ತೆ. ಸಿಟ್ಟು ಬಂದು ಅವನ ಮಗನಿಗೆ ಒಂದು ರೋಪ್ ಅಂತ ಹೊಡಿತಾನೆ, ಕಾರ್ ಹತ್ತಾನೆ. ಅವಾಗ ಗೊತ್ತಾಗುತ್ತೆ, ಅಯ್ಯೋ ಲ್ಯಾಪ್ಟಾಪ್ ಬಿಟ್ಟು ಬಂದ್ಬಿಟ್ಟಿದ್ದೇನೆ ಮನೆಯಲ್ಲಿ ಅಂತ. ಮುಂದೆ ನೋಡ್ತಾನೆ, ಎಲ್ಲ ಪಾಕೆಟ್ನ ನೋಡ್ತಾನೆ, ಮುಂಜಾನೆ ಗಡಿಬಿಡಿಯಲ್ಲಿ ಆ ಸಿಟ್ಟಿನಲ್ಲಿ ಕೋಪದಲ್ಲಿ ಆ ಚಾವಿನೇ ಇಟ್ಕೊಂಡಿಲ್ಲ ಮನೆಯದು. ಅದೇ ಒಂದು ಮೂಡ್ನಲ್ಲಿ ಹೋಗಿದ್ರಿಂದ ಆ ಪರ್ಟಿಕ್ಯುಲರ್ ಎಕ್ಸಾಮ್ನ ಫೇಲ್ ಆಗಿರ್ತಾನೆ. ಇವತ್ತು ನೋಡಿ ಎಷ್ಟು ಕಡೆ ಇವತ್ತು ಸಣ್ಣದೊಂದು ಯಾವುದೋ ಒಂದು ವಿಷಯಕ್ಕೆ ಡೈವರ್ಸ್ ಆಗ್ತಾರೆ. ಒಂದು ಚಿಕ್ಕ ವಿಷಯಕ್ಕೆ ಅಣ್ಣ ತಮ್ಮರ ನಡುವೆ ಜಗಳ ಆಗಿ ಒಂದು ದೊಡ್ಡ ಇದಾಗಿ ಕೊಲೆ ಆಗ್ತಾರೆ. ಇವತ್ತು ಎಲ್ಲ ಒಳ್ಳೆ ಇದ್ದವರು ಏನೋ ಒಂದು ಒಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಅದರಲ್ಲಿ ಸಿಕ್ಕಾಕೊಂಡು ದೊಡ್ಡ ಅವರ ಜೀವನದ ಮೇಲೇನೆ ಪರಿಣಾಮ ಬೀರುತ್ತೆ. ಇವೆಲ್ಲ ಏನಿದೆ ಚಿಕ್ಕ ಚಿಕ್ಕ ವಿಷಯ ಅನಿಸ್ತವೆ ಆ ಕ್ಷಣಕ್ಕೆ, ಬಟ್ ಅವು ಮಾಡೋ ಪರಿಣಾಮ ಸಿಕ್ಕಾಪಟ್ಟೆ ದೊಡ್ಡ. ನಮಸ್ಕಾರ ಗೆಳೆಯರೇ. ಸ್ಮಾಲ್ ಥಿಂಗ್ಸ್ ಕ್ರಿಯೇಟ್ ಬಿಗ್ ಇಂಪ್ಯಾಕ್ಟ್. ಕೆಲವೊಂದು ಟೈಮ್ ಭಾಳ ಚಿಕ್ಕ ವಿಷಯ ಅಂತ ತಿಳ್ಕೊಂಡಿರ್ತೇವೆ, ಬಟ್ ಅವು ದೊಡ್ಡ ಪರಿಣಾಮಕ್ಕೆ ಒಂದು ದಾರಿಯಾಗಿರ್ತವೆ. ಇದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಒಬ್ಬ ವೆದರ್ ಫೋರ್ಕಾಸ್ಟ್ ಮುಂದೆ ಏನಾಗುತ್ತೆ ಹವಾಮಾನ ವರದಿ ಅದು ಮಾಡಲಿಕ್ಕೆ ಅವರು ಎಡ್ವರ್ಡ್ ಅನ್ನೋರು ಅವರು ಒಂದು ರಿಸರ್ಚ್ ಮಾಡ್ತಾಯಿದ್ರು. ರಿಸರ್ಚ್ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಎರರ್ ಕಾಣ್ತು, ಚಿಕ್ಕ ಎರರು. ಓಕೆ, ಅದನ್ನು ಚೇಂಜ್ ಮಾಡಿ ಮತ್ತೆ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗನ್ನಿಸ್ತು, ಅಯ್ಯೋ ಒಂದು ಚಿಕ್ಕ ವಿಷಯಕ್ಕೆ ಆ ಒಂದು ಅನಾಲಿಸಿಸ್ಸೇ ಚೇಂಜ್ ಆಗಿ ಹೋಗ್ಬಿಡ್ತಲ್ಲ. ಅಂದರೆ ಎನಿಥಿಂಗ್ ಈಸ್ ಅನ್ಪ್ರೆಡಿಕ್ಟೇಬಲ್, ಹಿಂಗಾಗುತ್ತೆ ಅಂತ ಅನಿಸ್ಲಿಕ್ಕೆ ಬರೋಂಗಿಲ್ಲ. ಭಾಳ ಚಿಕ್ಕ ವಿಷಯ ಅಂದ್ಕೊಂಡಿರ್ತೇವೆ, ಬಟ್ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ಅವರು ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಹೆಸರು ಕೊಟ್ಟರು. ಅದ್ರ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಳ್ಬೇಕಂದ್ರೆ ಗೋ ಟು ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಸಿ ಬಟರ್ಫ್ಲೈ ಎಫೆಕ್ಟ್. ನನ್ನ ಉದ್ದೇಶ ಅದಿಲ್ಲ. ಅಂದರೆ ಇಲ್ಲಿ ನಾನೇನು ಹೇಳಿ ಬಯಸ್ತೇನಪ್ಪ ಅಂತಂದರೆ, ಇದು ನಮ್ಮ ಜೀವನಕ್ಕೆ ಅನುಕೂಲ ಆಗುವಂಗೆ ನಾವು ಹೆಂಗೆ ಅದು ನೋಡ್ಕೊಳ್ಬೇಕಂದ್ರೆ, ಎನಿಥಿಂಗ್ ಈಸ್ ಅನ್ಪ್ರೆಡಿಕ್ಟೇಬಲ್. ನಾವು ಚಿಕ್ಕದು ಅಂದ್ಕೊಂಡಿರ್ತೇವೆ, ದೊಡ್ಡದಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಈಗ ಒಬ್ಬನು ಸ್ಯಾಮ್ ಅಂತಿದ್ದಾನೆ ಅಂತ ತಿಳ್ಕೊಳ್ಳಿ. ಸ್ಯಾಮ್ ತನ್ನ ಸ್ಪೆಕ್ಸನ್ನು ತಗೊಂಡು ತಾನು ವಾಶ್ ಬೇಸಿನ್ ಮುಂದೆ ಮುಖ ತಗೊಳ್ಳುವಾಗ ವಾಶ್ ಬೇಸಿನ್ನಲ್ಲಿ ತೆಗೆದು ಅಲ್ಲಿ ವಾಶ್ ಬೇಸಿನ್ ಕಡೆ ಇಟ್ಟಿರ್ತಾನೆ. ಇಟ್ಟು ಮುಖ ತಗೊಂಡು ಒರೆಸ್ಕೊಂಡು ಈ ಸೈಡ್ ಬಂದಿರ್ತಾನೆ. ಅವ್ನು ಹೆಂಡತಿ ಬರ್ತಾಳೆ. ಹೆಂಡತಿ ಬಂದು ಆ ಸ್ಪೆಕ್ಸ್ ನೋಡ್ತಾಳೆ, ಅಯ್ಯೋ ಇಲ್ಲಿದ್ಬಿಟ್ರೆ ಬಿದ್ದುಬಿಟ್ಟಿತ್ತು ಅಂತ ಹೇಳಿ ಅವಳೇನು ಮಾಡ್ತಾಳೆ, ಅದು ತೊಗೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟದ್ದು ಉದ್ದೇಶ ಏನಪ್ಪ, ಬಿಡಬಾರ್ದು ಅಂತ ಡೈನಿಂಗ್ ಟೇಬಲ್ ಮಾಡ್ತಾಳೆ. ಬಟ್ ಅವ್ರ ಮಗ ಡೈಲಿ ಡೈನಿಂಗ್ ಟೇಬಲ್ ಮೇಲೆ ಏನು ಸ್ಪೆಕ್ಸ್ ಇರೋದಿಲ್ಲ. ಅವ್ನು ಸುಮ್ಮನೆ ಬಂದು ಏನೋ ಒಂದು ಸರಿಸ್ತಾನೆ, ಆ ತಗಡೆ ಡೈನಿಂಗ್ ಟೇಬಲಿಂದ ಅದು ಸ್ಪೆಕ್ಸ್ ಕೆಳಗಡೆ ಬಿದ್ದು ಒಡೆದು ಹೋಗ್ಬಿಡುತ್ತೆ. ಇದನ್ನು ಸ್ಯಾಮ್ ನೋಡ್ತಾನೆ. ಸ್ಯಾಮ್ಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ಅವನ ಮಗನಿಗೆ ಒಂದು ರೋಪ್ ಅಂತ ಹೊಡಿತಾನೆ. ಹೊಡೆದು ಓಕೆ ಹೆಂಡತಿಗೆ ಸಿಕ್ಕಾಪಟ್ಟೆ ಚೀರಾಡಿ ಕದ ಧಡ್ ಅಂತ ಹಾಕ್ಕೊಂಡು ಆಫೀಸ್ಗೆ ಹೋಗೋದಿರುತ್ತೆ. ಒಬ್ಬನ ಕ್ಲೈಂಟ್ ಮೀಟಿಂಗ್ ಇರುತ್ತೆ, ಅದಕ್ಕೆ ಕಾರ್ ಹತ್ತಿ ಹೊಂಟ್ಬಿಡ್ತಾನೆ ಜೋರಾಗಿ. ಯಾರು ಭಾಳ ಸ್ಪೀಡ್ನಲ್ಲಿ ಇದೇನಿದು ಬರೀ ಗೊತ್ತಾಗೋದಿಲ್ಲ ಇವ್ರಿಗೆ ಅನ್ಕೊತಾನೆ ಹೋಗ್ತಾ ಇರ್ತಾನೆ. ಹೋಗಿ ಅರ್ಧ ದಾರಿ ಹೋದ ತಕ್ಷಣ ಅವನಿಗೆ ಮರ್ತು ಬಿಟ್ಟಿರ್ತಾನೆ, ನಾನು ಇವತ್ತು BP ಟ್ಯಾಬ್ಲೆಟೇ ತೊಗೊಂಡಿಲ್ಲ, ಏನೂ ತಿಂದಿಲ್ಲ ಅಂತ ಹೇಳಿ. ಆದರೆ ಅಲ್ಲೇ ಪಕ್ಕದ ಒಂದು ಫಾರ್ಮಾಸ್ಯೂಟಿಕಲ್ ಶಾಪಿಗೆ ಹೋಗಿ ಒಂದು BP ಟ್ಯಾಬ್ಲೆಟ್ ತೊಗೊಳ್ಬೇಕು ಅಂತ ಹೋದಾಗ ಅದ್ರ ಹೆಸರೇ ನೆನಪು ಬರೋದಿಲ್ಲ. ಯಾಕಂದರೆ ಸಿಟ್ಟಿನಲ್ಲಿ ಹೆಸರೇ ನೆನಪು ಬರೋದಿಲ್ಲ. ಹೆಂಡತಿಗೆ ಫೋನ್ ಮಾಡ್ತಾನೆ, ಏನದು ಹೆಸರು ಏನಂತ ಹೇಳಂದರೆ ಹೆಂಡತಿ ಹೇಳೋದಿಲ್ಲ. ಅಂದರೆ ಫೋನೇ ಎತ್ತೋದಿಲ್ಲ ಅವಳು, ಯಾಕಂದರೆ ಕೋಪ ಇದೆ. ಅದಕ್ಕೆ ಫೋನೇ ಎತ್ತಿಲ್ಲ ಅಂದ ತಕ್ಷಣ ಇದು ಏನು ಮಾಡೋದು ಅಂತ ಹೇಳಿ ಕೊನೆಗೆ ತನ್ನ ಡಾಕ್ಟ್ರ್ ಫೋನ್ ಮಾಡ್ತಾನೆ. ಡಾಕ್ಟ್ರ್ ಯಾವುದೋ ಒಂದು ಗಡಿಬಿಡಿಯಲ್ಲಿ ಇರ್ತಾರೆ. ಒಂದು ಆಯ್ತು ಈ ಟ್ಯಾಬ್ಲೆಟ್ ತೊಗೊಂಬಿಡಿ ಅಂತ ಹೇಳ್ತಾನೆ. ಅದು ತೊಗೊಂಡು ಹಾಕ್ಕೊಂಡು ಮುಂದೆ ಮತ್ತೆ ಕಾರ್ ಹತ್ತಾನೆ. ಅವಾಗ ಗೊತ್ತಾಗುತ್ತೆ, ಅಯ್ಯೋ ಲ್ಯಾಪ್ಟಾಪ್ ಬಿಟ್ಟು ಬಂದ್ಬಿಟ್ಟಿದ್ದೇನೆ ಮನೆಯಲ್ಲಿ ಅಂತ. ವಾಪಸ್ ಮನೆಗೆ ಮತ್ತೆ ಅಲ್ಲಿಂದ ಅರ್ಧ ದಾರಿ ಹೋಗಿದ್ದು ವಾಪಸ್ ಮತ್ತೆ ಮನೆ ಬರ್ತಾನೆ. ಮನೆ ಬರೋದ್ರಲ್ಲಿ ಮನೆ ಲಾಕ್ ಆಗಿರುತ್ತೆ. ಯಾಕಂದರೆ ಅವನ ಹೆಂಡತಿ ಆಫೀಸ್ಗೆ ಹೋಗಿರ್ತಾಳೆ, ಮಗ ಸ್ಕೂಲ್ಗೆ ಹೋಗಿರ್ತಾನೆ. ಮುಂದೆ ನೋಡ್ತಾನೆ, ಎಲ್ಲ ಪಾಕೆಟ್ನ ನೋಡ್ತಾನೆ, ಮುಂಜಾನೆ ಗಡಿಬಿಡಿಯಲ್ಲಿ ಆ ಸಿಟ್ಟಿನಲ್ಲಿ ಕೋಪದಲ್ಲಿ ಆ ಚಾವಿನೇ ಇಟ್ಕೊಂಡಿಲ್ಲ ಮನೆಯದು. ಅದಕ್ಕೆ ಚಾವಿ ಇಲ್ಲ ಅಂದ ತಕ್ಷಣ ಏನೀಗ ಒಂದೇ ಒಂದು ದಾರಿ ಅಂದರೆ ಹೆಂಡತಿಗೆ ಫೋನ್ ಮಾಡಬೇಕು. ಯಾಕಂದರೆ ತನ್ನ ಚಾವಿ ಒಳಗಡೆ ಇದೆ. ಓಕೆ, ಇನ್ನೊಂದು ಚಾವಿ ಅವ್ರು ಹೆಂಡತಿ ಒಯ್ದಿದ್ದಾಳೆ ಲಾಕ್ ಮಾಡಿಕೊಂಡು. ಹೆಂಡತಿಗೆ ಫೋನ್ ಮಾಡ್ತಾನೆ. ಅವಳು ಈ ಸಲ ಎತ್ತಿದ ತಕ್ಷಣ ಹಿಂಗಾಗಿದೆ ಪ್ಲೀಸ್ ನಾನು ಬೇಕು, ನಂದು ಅರ್ಜೆಂಟ್ ಒಂದು ಕ್ಲೈಂಟ್ ಮೀಟಿಂಗ್ ಇದೆ, ನಾವು ಹೋಗಲೇಬೇಕು. ಯಾಕಂದ್ರೆ 11 ಗಂಟೆಗೆ ಕ್ಲೈಂಟಿಗೆ ಭೇಟಿ ಆಗ್ತೇನೆ ಅಂತ ಒಂದು ಜಾಗ ಮತ್ತೊಂದು ಪ್ಲೇಸ್ ಹೇಳ್ತಾನೆ ಅವನು. ಅಲ್ಲಿ ಬರ್ತೀನಿ ಅಂತೇಳಿ 11ಕ್ಕೆ ಮುಟ್ಟಬೇಕು ಅಲ್ಲಿ. ಅಂದರೆ ಒಬ್ಬ ಕಸ್ಟಮರ್ ಜೊತೆ ಅವನು ಡಿಸ್ಕಷನ್ ಮಾಡೋದಿರುತ್ತೆ, ಒಂದು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಿರ್ತಾನೆ. ಅದನ್ನ ಹೋಗಿ ಪ್ರೆಸೆಂಟೇಷನ್ ಮಾಡಿದರೆ ಒಂದು ಒಳ್ಳೆ ಡೀಲ್ ಆಗ್ತಾ ಇರ್ತೈತೆ. ಡೀಲಿಂದ ಬಾಸಿಗೆ ಹೇಳಿದ್ರೆ ಬಾಸ್ ಖುಷಿ ಆಗ್ತಿರ್ತಾನೆ. ಅದಕ್ಕೆ ಆ ಕ್ಲೈಂಟಿಗೆ 11 ಗಂಟೆ ಟೈಮ್ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಟೈಮ್ ಆಗ್ತಾ ಇದೆ. ಅದಕ್ಕೆ ಪ್ಲೀಸ್ ಅಂದ್ಕೊಳ್ಳಿ ಅವಳು ಹೆಂಡತಿ ಆಯಿತು ಅಂತ ಹೇಳಿ ಅವಳು ಆಫೀಸ್ನಿಂದ ಮತ್ತೆ ವಾಪಸ್ ಬರ್ತಾ ಇರ್ತಾಳೆ. ಬಂದು ಕಾರ್ ಇಳಿದು, ಅವಳದು ಒಂದು ಕಾರ್ ಇರುತ್ತಲ್ಲ, ಕಾರ್ ಇಳಿದು ಹೊರಗಡೆ ಬರುವಾಗ ಜೋರು ಗಡಿಬಿಡಿಯಲ್ಲಿ ಬರೋದ್ರಲ್ಲಿ ಕಾಲು ಒಳೆದು ಬಿಡುತ್ತೆ.
ಕಾಲು ಟ್ರಕ್ ಅನ್ನುತ್ತೆ ಅಂದ್ಕೊಳ್ಳೆ. ಇವನು ಓಡೋಗಿ ಮತ್ತು ಅವ್ನು ಹಿಡ್ಕೊಳ್ತಾನೆ, ಎತ್ಕೊಂಡು ಬಂದು ಬೆಡ್ ಮೇಲೆ ಹಾಕ್ತಾನೆ. ಓಕೆ, ಚಾವಿ ಎಲ್ಲ ತೆಗೆದು ಒಳಗಡೆ ಬೆಡ್ ಮೇಲೆ ಹಾಕಿ ಅದಕ್ಕೊಂದು ಸ್ಪ್ರೇಗಿ ಎಲ್ಲ ಮಾಡಿ, ನೀ ಇಲ್ಲೇ ಇರು ಅಂತ ಹೇಳಿ, ನಾನು ಹೋಗಿ ಬರ್ತೀನಿ, ಅರ್ಜೆಂಟ್ ಕ್ಲೈಂಟ್ ಮೀಟಿಂಗ್ ಮುಗಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಅವಳು ಅಲ್ಲೇ ಬಿಟ್ಟು ನಾನು ಕ್ಲೈಂಟ್ ಮೀಟಿಂಗ್ ಹೋಗ್ತಾನೆ. ಹೋಗೋದ್ರಲ್ಲೇ 12 ಗಂಟೆ ಆಗಿಬಿಟ್ಟಿರುತ್ತೆ. ಅಲ್ಲಿ ಕ್ಲೈಂಟ್ 1 ತಾಸು ಕಾದು ಅವ್ನ ಬಾಸಿಗೆ ಫೋನ್ ಮಾಡಿ, ಅಂದರೆ ಇವನ್ ಬಾಸ್ ಸ್ಯಾಮನ್ ಬಾಸಿಗೆ ಫೋನ್ ಮಾಡಿ, ಎಂಥ ಜನ ನೀವು 11 o'clock ಟೈಮ್ ಕೊಟ್ಟು 12 o'clock ಆದರೂ ಬರೋದಿಲ್ಲ, ನಿಮ್ಮಂಥವ್ರ ಜೊತೆ ಡೀಲ್ ಮಾಡೋದೇ ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವನ ಮೇಲೆ ಕೋಪ ಮಾಡಿ ಹೋಗ್ಬಿಟ್ಟಿರ್ತಾನೆ. ಇವನು ಹೋಗೋದ್ರಲ್ಲೇ ಆಗಿರೋದಿಲ್ಲ. ಆವಾಗ ಬಾಸು ಸ್ಯಾಮಿಗೆ ಫೋನ್ ಮಾಡ್ತಾನೆ, ಏನೋ ನಾನು 11 o'clock ಹೋಗಬೇಕಿತ್ತು, ಹೋಗ್ಲಿಕ್ಕೆ ಆಗಿಲ್ವಾ ನಿನಗೆ? ಏನು ಇಲ್ಲ ಸರ್, ಹಿಂಗೆ ಅದೆಲ್ಲ ಕತೆ ಹೇಳ್ಬೇಡ, ಈಗ ನೋಡಿ ಒಂದು ಒಳ್ಳೆ ಕ್ಲೈಂಟ್ ಕಳ್ಕೊಂಡ್ಬಿಟ್ವಿ ಅಂತೇಳಿ ಆ ಒಂದು ತಿಂಗಳದ್ದು ಬೋನಸ್ ಕಟ್ ಮಾಡ್ತಾನೆ. ಓಕೆ, ಸ್ಯಾಲ್ರೀಸ್ ಕಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಅವನ ಹೆಂಡತಿ ಏನೋ ಬೆಡ್ ರೆಸ್ಟ್ ಮೇಲೆ ಆಲ್ಮೋಸ್ಟ್ 1 ವಾರ ಹೋಗ್ಬಿಟ್ಟಿರುತ್ತೆ. ಆ 1 ವಾರ ಹೋಗಿದ್ರಿಂದ ಅವಳದು ಸ್ಯಾಲ್ರಿ ಕಟ್ ಆಗುತ್ತೆ, ಬೋನಸ್ ಕಟ್ ಆಗುತ್ತೆ. ಆಮೇಲೆ ಆ ಮಗ ಅವತ್ತೇನು ಹೊಡೆಸ್ಕೊಂಡಿರ್ತಾನೆ ಅದೇ ಒಂದು ಮೂಡ್ನಲ್ಲಿ ಹೋಗಿದ್ರಿಂದ ಆ ಪರ್ಟಿಕ್ಯುಲರ್ ಎಕ್ಸಾಮ್ನ ಫೇಲ್ ಆಗಿರ್ತಾನೆ. ಸರಿ, ಇದೆಲ್ಲ ಕಲ್ಪನೆ ಅಲ್ವಾ ಅಂತೀರಾ? ಕಲ್ಪನೆ ಅಲ್ಲ, ಹಿಂಗೆ ಆಗ್ತವೆ ಜೀವನದಲ್ಲಿ. ಓಕೆ, ಪ್ರಶ್ನೆ ಏನಂದರೆ, ಆ ಸ್ಪೆಕ್ಸ್ನ ಅಲ್ಲಿಂದ ಎತ್ತಿ ಇಲ್ಲಿ ಇಟ್ಟಿದ್ದಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಆಯ್ತಾ? ಸುಮ್ಮನೆ ವಿಚಾರ ಮಾಡಿ ಅಷ್ಟೆ. ಹಾಗಾದರೆ ಇಡಬಾರ್ದಿತ್ತ? ಇಡೋ ಉದ್ದೇಶ ಏನಾದರೂ ಕೆಟ್ಟಿತ್ತ? ಇಡಲಿಲ್ಲ ಅಂದರೆ ಏನಾಗ್ತಾ ಇತ್ತು? ಇಟ್ಟಿದ್ರೆ ಏನಾಗ್ತಾ ಇತ್ತು? ಇಡಬೇಕಂತ ಏನಾದರೂ ಪ್ಲ್ಯಾನಿಂಗ್ ಆಗಿತ್ತಾ? ಇಲ್ಲ, ಏನು ಪ್ಲ್ಯಾನ್ ಇಲ್ಲ, ಏನಿಲ್ಲ. ಸುಮ್ಮನೆ ಒಳ್ಳೆ ಉದ್ದೇಶದಿಂದ ತೆಗೆದಿಟ್ಟಿದ್ಲು, ಆಗ್ಬಿಡ್ತು. ಆ ಸ್ಪೆಕ್ಸಿಗೆ ಖರ್ಚು ಎಷ್ಟಪ್ಪ? ಭಾಳ ಅಂದರೆ ಒಂದು ಸಪೋಸ್ 100 ರೂಪಾಯಿದಲ್ಲಿ ಇಟ್ಕೊಂಡ್ರೆ 10 ರೂಪಾಯಿ ಬೆಲೆ ಇತ್ತಂದರೆ ಆ ಸ್ಪೆಕ್ಸಿಗೆ, ಹೌದಾ? ಇಲ್ಲಿ 90 ರೂಪಾಯಿ ಕಳ್ಕೊಂಡ್ರಲ್ಲಪ್ಪ. ಅಂದರೆ 10% ಅದ್ರದ್ದು ವ್ಯಾಲ್ಯೂ ಇತ್ತಂದರೆ 90% ಬೋನಸ್ಸು, ಸ್ಯಾಲ್ರೀಸು ಪ್ಲಸ್ ಮೆಡಿಕಲ್ ಎಕ್ಸ್ಪೆಂಡಿಚರು, ಆ ಹುಡುಗ ಫೇಲ್ಯೂರು 90% ಕಳ್ಕೊಂಡ್ರು. ಸೊ ಗೆಳೆಯರೇ, ಓಕೆ, ಮೆಸೇಜ್ ಏನಪ್ಪ? ದಿಸ್ ಇಸ್ ಬಟರ್ಫ್ಲೈ ಎಫೆಕ್ಟ್. ಅಂದರೆ ಒಂದು ಚಿಕ್ಕ ಒಂದು ವಿಷಯದಿಂದ ದೊಡ್ಡ ಪರಿಣಾಮ ಆಗ್ತಾ ಇರ್ತವೆ. ಹಾಗೇನೆ ನಮ್ಮ ಜೀವನದಲ್ಲಿ ನೋಡಿ, ಇವತ್ತು ನೋಡಿ ಎಷ್ಟು ಕಡೆ ಇವತ್ತು ಸಣ್ಣದೊಂದು ಯಾವುದೋ ಒಂದು ವಿಷಯಕ್ಕೆ ಡೈವರ್ಸ್ ಆಗ್ತವೆ. ಒಂದು ಚಿಕ್ಕ ವಿಷಯಕ್ಕೆ ಅಣ್ಣ ತಮ್ಮರ ನಡುಕೆ ಜಗಳ ಆಗಿ ಒಂದು ದೊಡ್ಡ ಇದಾಗಿ ಕೊಲೆ ಆಗ್ತವೆ. ಗೊತ್ತಾಯ್ತಾ? ಇವತ್ತು ಎಲ್ಲ ಒಳ್ಳೆ ಇದ್ದವರು ಏನೋ ಒಂದು ಒಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಅದರಲ್ಲಿ ಸಿಕ್ಕಾಕೊಂಡು ದೊಡ್ಡ ಅವರ ಜೀವನದ ಮೇಲೇನೆ ಪರಿಣಾಮ ಬಿದ್ದುಬಿಡುತ್ತೆ. ಎಷ್ಟೋ ಎಕ್ಸಾಂಪಲ್ಸ್ ಇದ್ದಾವೆ. ಗೊತ್ತಾಯ್ತು? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವೆಲ್ಲ ಈ ಜೀವನದಲ್ಲಿ ಡಿಪ್ರೆಷನ್, ಆ್ಯಂಗರ್, ಜಲಸಿ, ಇವೆಲ್ಲ ಏನಿದೆ ಚಿಕ್ಕ ಚಿಕ್ಕ ವಿಷಯ ಅನಿಸ್ತವೆ ಆ ಕ್ಷಣಕ್ಕೆ, ಬಟ್ ಅವು ಮಾಡೋ ಪರಿಣಾಮ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ ಗೆಳೆಯರೆ. ಸೊ ವಿ ಶುಡ್ ನೋ ಹೌ ಟು ಮ್ಯಾನೇಜ್ ಅವರ್ ಎಮೋಷನ್ಸ್. ಎಮೋಷನ್ ಅಂದರೆ ಏನು? ಎನರ್ಜಿ ಇನ್ ಮೋಷನ್. ಆ ಎನರ್ಜಿ ಎಲ್ಲಿ ಹೋಗಬೇಕು ಅನ್ನೋದು ಆ ಒಂದು ಮೂಮೆಂಟ್ನ ನಮ್ಮ ಒಂದು ಅವೇರ್ನೆಸ್ಸಲ್ಲಿರಬೇಕು. ನಾವು ಅದಕ್ಕೆ ಅಲರ್ಟ್ ಆಗಿರಬೇಕು, ಅದು ಫೋಕಸ್ಡ್ ಇರಬೇಕು. ಸೊ ನೆಕ್ಸ್ಟ್ ಟೈಮು ಸ್ಯಾಮ್ ಜೊತೆ ನಿಮಗೇನಾದರೂ ಸಿಟ್ಟು ಬಂದಾಗ, ಓಕೆ, ಫಸ್ಟ್ ಕಾಮಾಗಿ, ಕೂಲಾಗಿ, ಓಕೆ, ಕ್ವೈಟ್ ಆಗಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾಯಿತು ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ, ಏನಾಗಬಹುದು ಅಂತ ಚಿಂತೆ ಮಾಡೋದಕ್ಕಿಂತ ಈ ಒಂದು ಪ್ರೆಸೆಂಟ್ ಮೂಮೆಂಟಿಗೆ ಬಂದು ಆಗಿದೆ, ಓಕೆ, ಹೌದಾ? ಇದಕ್ಕಿಂತ ಹೆಚ್ಚಿಗೆ, ಆ ಸ್ಪೆಕ್ಸ್ಗಿಂತ ಹೆಚ್ಚಿಗೆ ನನ್ನ ಹೆಂಡತಿಯ ಭಾವನೆಗಳು ಬಹಳ ಇಂಪಾರ್ಟೆಂಟು. ಅವಳು ಒಳ್ಳೆ ಉದ್ದೇಶದಿಂದ ಇಟ್ಟಿದ್ದಾಳೆ. ಇದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಸ್ಪೆಕ್ಸ್ ಏನು ಖರೀದಿ ಮಾಡ್ಬೋದು, ಬಟ್ ಒಂದ್ಸಲ ಸ್ಪೆಕ್ಸ್ ಹೊಡೆದ್ರೆ ಅದನ್ನು ರಿಪೇರಿ ಮಾಡಿಸ್ಬೋದು. ಬಟ್ ನನ್ನ ಮಗನ ಭಾವನೆಗಳು ಮುರಿದೋಗ್ಬಿಟ್ರೆ ಅದನ್ನ ರಿಪೇರಿ ಮಾಡೋದು ಭಾಳ ಕಷ್ಟ ಅಂತ ಆ ಕ್ಷಣಕ್ಕೆ ಅರ್ಥ ಏನಾಗುತ್ತೆ, ಆ ಕ್ಷಣಕ್ಕೆ ಏನದು ಒಳಗಡೆ ಒಂದು ಜಾಗೃತ ಅವಸ್ಥೆ ಬರುತ್ತಲ್ಲ, ಅದೇ ಅರಿವು. ಅದಕ್ಕೆ ಅರಿವೇ ಗುರು ಅಂತ ಹೇಳಿದರು. ಗೊತ್ತಾಯ್ತಾ ಗೆಳೆಯರೆ? ಸೊ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಟು ಮ್ಯಾನೇಜ್ ಯುವರ್ ಎಮೋಷನ್ಸ್ನ ಮ್ಯಾನೇಜ್ ಮಾಡಬೇಕು. ಸೊ ಗೆಳೆಯರೆ, ನಿಮ್ಮ ಜೀವನದಲ್ಲೂ ಚಿಕ್ಕ ಚಿಕ್ಕ ವಿಷಯಗಳಿಂದ ದೊಡ್ಡ ಡ್ಯಾಮೇಜ್ ಆಗಿರ್ತವೆ. ಇಫ್ ಯು ಕ್ಯಾನ್ ಶೇರ್ ಇಟ್, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಚಿಕ್ಕದಾಗಿ ಬರೀರಿ, ಶೇರ್ ಮಾಡಿ. ಮೆನಿ ಪೀಪಲ್ ವಿಲ್ ಬಿ ಬೆನಿಫಿಟೆಡ್. ಅಟ್ ದ ಸೇಮ್ ಟೈಮ್, ಓಕೆ, ಇದನ್ನು ಬರೀ ನೆಗೆಟಿವ್ದಲ್ಲಿ ನೋಡೋದಕ್ಕಿಂತ ಕ್ಯಾನ್ ವಿ ಲುಕ್ ಅಟ್ ಇಟ್ ಪಾಸಿಟಿವ್? ಯಾವಾಗ ಏನೋ ಒಂದು ಆಗಿದ್ರಿಂದ ಏನೋ ಒಂದು ದೊಡ್ಡ ಪರಿಣಾಮ ಆಗುತ್ತೆ, ನೆಗೆಟಿವ್ನಿಂದ ದೊಡ್ಡ ನೆಗೆಟಿವ್ ಆಗುತ್ತೆ ಅಂದರೆ ಸಣ್ಣದೊಂದು ಪಾಸಿಟಿವ್ ಮಾಡಿದರೆ ದೊಡ್ಡ ಪಾಸಿಟಿವ್ನು ಆಗ್ಬೋದಲ್ಲ? ಯಾಕೆ ಆಗುತ್ತೆ?
ಅದಕ್ಕೆ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಹೆಜ್ಜೆ ಇಟ್ಟರು, ಒಳ್ಳೆಯ ಒಂದು ಹೆಜ್ಜೆ ಇಟ್ಟರೆ, ಒಂದು ಹೊಸ ಬದಲಾವಣೆ ತಂದರೆ, ಒಂದು ಹೊಸ ಹ್ಯಾಬಿಟ್ನಲ್ಲಿ ಬಿದ್ದರೆ, ಹೊಸ ಒಂದು ವಿಚಾರಗಳಲ್ಲಿ ತೊಡಗಿದರೆ, ಹೊಸ ಫೀಲಿಂಗ್ಸ್ನಲ್ಲಿ ತೊಡಗಿದರೆ, ಹೊಸ ಸಂಬಂಧಗಳು, ರೈಟ್, ಅದೇ ಸಂಬಂಧವನ್ನು ಹೊಸ ರೀತಿಯಲ್ಲಿ ನೋಡಿದಾಗ ಆ ಚಿಕ್ಕ ಒಂದು ಪಾಸಿಟಿವ್ ಹೆಜ್ಜೆ ಒಂದು ದೊಡ್ಡ ಒಳ್ಳೆ ಪರಿಣಾಮನೂ ಬೀರುತ್ತೆ. ಅದಕ್ಕೆ ಜಪನೀಸ್ ಪ್ರಿನ್ಸಿಪಲ್ ಹೇಳ್ತಾರೆ, ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಪ್ರಾಕ್ಟೀಸ್ ಈಸಿ ಅಂತ ಹೇಳ್ತಾರೆ. ಥಿಂಕ್ ಬೇಗ್, ದೊಡ್ಡ ವಿಚಾರ ಮಾಡು, ಬಟ್ ಸ್ಟಾರ್ಟ್ ಸ್ಮಾಲ್. ಹೌದಾ? ಒಂದು ಹೆಜ್ಜೆ ಇಡು. ಅಂದರೆ ನೀ ಏನು ಮಾಡ್ಬೇಕಂತೀಯ, ತಾವುಗಳು ಏನು ಮಾಡ್ಬೇಕಂತೀರ, ಒಂದು ಸಣ್ಣ ಹೆಜ್ಜೆ ಇಡ್ರಿ, ದೆನ್ ಇಟ್ ವಿಲ್ ಕ್ರಿಯೇಟ್ ಅ ಬಿಗ್ ಇಂಪ್ಯಾಕ್ಟ್. ಕ್ಲಿಯರ್? ಸೊ ಈಗ ಪಾಲಕರಿದ್ದೀರಾ, ಪಾಲಕರು ಈ 21ನೇ ಶತಮಾನದ ಪಾಲಕರನ್ನ ಹೆಂಗೆ, ಆಮೇಲೆ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಬೇಕು, ಅವ್ರು ಏನು ಅಂತ ಒಂದು ಕಲೀಲಿಕ್ಕೆ ಒಂದು ಸಣ್ಣ ಹೆಜ್ಜೆ ಇಡ್ರಿ. ಐ ಥಿಂಕ್ ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಗುಡ್ ಥಿಂಗ್ಸ್. ಆ ಮಕ್ಕಳಲ್ಲಿ ಕೆಟ್ಟದ್ದೇ ನೋಡೋದಕ್ಕಿಂತ ಒಳ್ಳೇದೇನಿದೆ ಒಂದು ವಿಚಾರ, ಅದನ್ನು ದೊಡ್ಡ ಮಾಡಬೇಕಲ್ಲ ನಾನು, ಆ ಒಳ್ಳೆ ವಿಚಾರ ಏನಿದೆ ಅದನ್ನು ದೊಡ್ಡ ಮಾಡಬೇಕಲ್ಲ ಅನ್ನೋದೊಂದು ಕಲ್ಪನೆ ಏನಿದೆ, ಅದೊಂದು ಹೆಜ್ಜೆ ಏನಿದೆ, ದ್ಯಾಟ್ ಕ್ಯಾನ್ ಬ್ರಿಂಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಚಿಲ್ಡ್ರನ್. ನಮ್ಮ ಒಂದು ಆನ್ಲೈನ್ ಕೋರ್ಸ್ನಲ್ಲಿ 21ನೇ ಶತಮಾನದ ಪಾಲಕರು ಹೆಂಗಿರಬೇಕು ಅಂತ ಹೇಳಿ ಮೈ ಚೈಲ್ಡ್ ಕೋರ್ಸ್ ಎಷ್ಟೋ ಪಾಲಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಲೆಸನ್ ಅಲ್ಲಿ ಏನಿದೆ, ಒಂದು ಆನ್ಲೈನ್ ಕೋರ್ಸ್ನಲ್ಲಿ ಒಂದು ಲೆಸನ್ ಏನಿದೆ, ಆ ಲೆಸನ್ನಲ್ಲಿ ಹೊಸ ವಿಚಾರಗಳು, ಹೊಸ ಫೀಲಿಂಗ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಬರ್ತವೆ. ಅವನ್ನ ಅಳವಡಿಸ್ಕೊಂಡಾಗ ಮಕ್ಕಳ ಮೇಲೆ ಪರಿಣಾಮ ಏನಾಗಿದೆ ಅಂತ ನನಗೆ ಯಾವಾಗ ಅವರು ಭೇಟಿ ಆಗ್ತಾರೆ, ಇಲ್ಲ ಆನ್ಲೈನಲ್ಲಿ ಭೇಟಿ ಆಗ್ತಾರೆ, ಅವಾಗ ಹೇಳಿದಾಗ ನನಗೂ ಎಷ್ಟೋ ಖುಷಿ ಆಗುತ್ತೆ. ಏನು ದೊಡ್ಡದು ಮಾಡ್ತಾ ಇಲ್ಲ, ನಾನು ಏನು ದೊಡ್ಡದು ಮಾಡ್ತಾ ಇಲ್ಲ, ಅವ್ರು ಏನು ಮಾಡ್ತಾ ಇಲ್ಲ, ಬಟ್ ಏನು ಸಣ್ಣ ಒಂದು ಪಾಸಿಟಿವ್ ಹೆಜ್ಜೆ. ಎಷ್ಟೋ ಜನ ಇವತ್ತು 4,000ಕ್ಕಿಂತ ಹೆಚ್ಚಿಗೆ ಯುವಕರು, ಹಿರಿಯರು, ಬಿಸ್ನೆಸ್ ಮೆನ್ನು, ಇವರೆಲ್ಲರೂ ದೇ ಆರ್ ಡೂಯಿಂಗ್ ಎ ಕೋರ್ಸ್ ವಿತ್ ಮೀ ಆನ್ ಫೋಕಸ್ ಮೇಲೆ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿನೂ ಸಣ್ಣ ಸಣ್ಣ ಹೆಜ್ಜೆಗಳು, ಎಷ್ಟೋ ಒಂದು ಟೆಕ್ನಿಕ್ಸ್ ಸಿಗ್ತವೆ ಅಲ್ಲಿ. ಇದನ್ನು ಮಾಡಿ ನೋಡಿ, ಇದನ್ನ ಮಾಡಿ ನೋಡಿ. ಯಾಕಂದ್ರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಬೇರೆ ಇದ್ದಾವೆ. ಅದಕ್ಕೆ ಅವರು ಬೇರೆ ಬೇರೆ ಒಂದು ಎಕ್ಸ್ಪೆರಿಮೆಂಟ್ ನೋಡ್ತಾರೆ, ಯಾವುದೋ ಒಂದು ಒಳ್ಳೆ ಕೆಲಸ ಹೆಜ್ಜೆ ಇಡ್ತಾರೆ, ಒಂದು ಅಗಾಧವಾದ ಬದಲಾವಣೆ ಬರುತ್ತೆ. ಸೊ ಗೆಳೆಯರೇ, ಯಾರು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅಟ್ ದ ಸೇಮ್ ಟೈಮ್ ಯಾರು ಮಾಡ್ತಾ ಇಲ್ಲ, ಕಮೆಂಟ್ ಜಾಯಿನ್ ದ ಕೋರ್ಸ್ ಮಾಡಿ. ಅದರಲ್ಲಿ ಏನು ಬೇಜಾರಿಲ್ಲ ನನಗೆ ಹೇಳಲಿಕ್ಕೆ, ಯಾಕಂದರೆ ಅದ್ರ ಪರಿಣಾಮ ದೊಡ್ಡದಾಗಿದ್ದಾವೆ. ವಿಸ್ತಾರ್ ಜಿಂದಗಿ ಕೆಳಗಡೆ ಏನು ಒಂದು ಕೋರ್ಸಸ್ ಬರ್ತಾ ಇದ್ದಾವೆ, ದೇ ಆರ್ ಮೇಕಿಂಗ್ ಇಂಪ್ಯಾಕ್ಟ್ ಆನ್ ದ ಹ್ಯುಮ್ಯಾನಿಟಿ ಇಟ್ಸ್ ಸೆಲ್ಫ್. ಐ ಆಮ್ ಸೋ ಹ್ಯಾಪಿ. ಓಕೆ, ದೇವರು ನನಗೆ ಅದನ್ನು ಚೂಸ್ ಮಾಡಿದ್ದಾನೆ, ನನ್ನಿಂದ ಅದು ಮಾಡಿಸ್ತಾ ಇದ್ದಾನೆ. ಐ ಆಮ್ ಸೋ ಹ್ಯಾಪಿ. ಬಟ್ ಗೆಳೆಯರೆ, ಅದು ಮಾಡೋಕ್ಕಾಗಿಲ್ಲ ಅಂತಂದರೆ ಇಟ್ಸ್ ಓಕೆ, ಮಾಡಿದರೆ ಬಹಳ ಸಂತೋಷ. ಐ ವೆಲ್ಕಮ್ ಯು ಟು ದ ಕೋರ್ಸ್. ಬಟ್ ಆಗಿಲ್ಲ ಅಂದರೆ ಲಿಂಕ್ ಕೆಳಗಡೆ ಇದೆ, ವಿಸ್ತಾರ್ ಜಿಂದಗಿ ಅಂತ ಲಿಂಕ್ ಇದೆ, ಅದಕ್ಕೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ಫ್ರೀ ಕೋರ್ಸಸ್ ಇದ್ದಾವೆ. ಡೂ ದೋಸ್ ಫ್ರೀ ಕೋರ್ಸಸ್. ನಿನಗೆ ಮ್ಯಾಚ್ ಆದರೆ, ಓಕೆ, ನನ್ನ ಏನೋ ಮಾತುಗಳು ನಿಮ್ಮ ತಿಳ್ಕೊಳ್ಳೋಕ್ಕೆ ನಮ್ಮಿಬ್ಬರದ್ದು ವೈವ್ ಲೆಂತ್ ಮ್ಯಾಚ್ ಆದರೆ ದೆನ್ ಡೂ ದ ಅದರ್ ಕೋರ್ಸಸ್ ಆಲ್ಸೋ. ಹೌದಾ? ಓಕೆ. ಸೊ ಏನಪ್ಪ ಇವತ್ತಿನ ಒಂದು ಲರ್ನಿಂಗ್ ಏನಂದರೆ, ಸ್ಮಾಲ್ ಥಿಂಗ್ಸ್ ಕ್ಯಾನ್ ಕ್ರಿಯೇಟ್ ಬಿಗ್ ಇಂಪ್ಯಾಕ್ಟ್, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಇದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಅಂದರೆ ಎಲ್ಲೋ ಬ್ರೆಜಿಲ್ ಅನ್ನೋ ದೇಶದಲ್ಲಿ ಸುಮ್ಮನೆ ಪಾತ್ರಗಿತ್ತಿ ತನ್ನ ಪಕ್ಕ ಹಿಂಗೆ ಮಾಡಿದ್ದಕ್ಕೆ, ಓಕೆ, ಟೆಕ್ಸಾಸ್ನಲ್ಲಿ ಒಂದು ಟಾರ್ನೆಡೋ, ಅಂದರೆ ಒಂದು ಸುಂಟರ್ ಗಾಳಿನೇ ಹೇಳ್ಬೋದು, ಸಮುದ್ರದ ಅಲೆಗಳನ್ನು ತಗೊಂಡು ಏಳ್ಬೋದು, ಅಷ್ಟು ದೊಡ್ಡ ಪರಿಣಾಮ ಈ ಸಣ್ಣ ಒಂದು ಬಟರ್ಫ್ಲೈ ದೊಡ್ಡ ಪರಿಣಾಮ ಬೀರ್ಬೋದು ಅಂತ ಸಾಂಕೇತಿಕವಾಗಿ ಹೇಳಿದ್ದಾರೆ. ರೈಟ್, ಇಟ್ ಇಸ್ ಟ್ರೂ ಇನ್ ಲೈಫ್ ಆಲ್ಸೋ. ನೋಡಿ, ಇವತ್ತು ಸಣ್ಣ ಸಣ್ಣ ವಿಷಯಗಳು ಮ್ಯಾನೇಜ್ ಮಾಡಲಾರ್ದಕ್ಕೆ ದೇಶಗಳ ನಡುವೆ ಯುದ್ಧಗಳಾಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಈಗ ಎಲ್ಲೋ ಒಂದು ನೆಗೆಟಿವಿಟಿ ಸ್ಟಾರ್ಟ್ ಆದರೆ, ಒಂದು ಬಟರ್ಫ್ಲೈ ಎಫೆಕ್ಟ್ ಆದರೆ, ಅದು ಯಾವಾಗ ಹೋಗಿ ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವೆಲ್ಲ ಸಂಬಂಧಗಳನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ವಿ ಶುಡ್ ಕಮ್ ಟುಗೆದರ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ನಾವೆಲ್ಲರೂ ಮನುಷ್ಯತ್ವವನ್ನು ಉಳಿಸ್ಕೋಬೇಕು. ಜೀವನದ ಮುಖ್ಯ ಉದ್ದೇಶ ಏನು? ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಹೌದಾ? ಫಸ್ಟು ನಾವು ಮೃಗತ್ವ ಮತ್ತು ಪಶುತ್ವವನ್ನು ದಾಟಿ ಮನುಷ್ಯತ್ವಕ್ಕೆ ಬಂದಿದ್ದೇವೆ. ಹೌದಾ? ಆ ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಅದೇ ಜೀವನದ ಮುಖ್ಯ ಉದ್ದೇಶ. ಯಾವುದೇ ಧರ್ಮವಾದರೂ ಅದನ್ನೇ ಹೇಳುತ್ತೆ. ಯಾವಾಗ ಆ ಧರ್ಮವನ್ನು ಮೀರಿ ನಾವು ಮನುಷ್ಯತ್ವವನ್ನು ಉಳಿಸ್ಕೊಳ್ಳಾರ್ದೆ ದೈವತ್ವ ಕಡೆ ಸಾಗ್ತಾ ಇದ್ದೇವೆ ಅಂಥೇಳಿ ಮೃಗತ್ವಕ್ಕೆ ಪಶುತ್ವಕ್ಕೆ ಬಿದ್ದುಬಿಟ್ವಿ ಅಂದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲಲಾಗುತ್ತೆ. ಅದು ಇವತ್ತಿಗೆ ಚಿಕ್ಕದಿರ್ಬೋದು, ಬಟ್ ನಾಳೆ ದೊಡ್ಡದಾಗ್ಬೋದು. ಸೊ ಅದಕ್ಕೆ ಐ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ದ್ಯಾಟ್ ಸ್ಮಾಲ್ ಥಿಂಗ್ಸ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. Clear? Okay. So thank you so much. Love you all. Take care. Okay. Start small and practice easy. Namaskar.